ಉತ್ತರ ಕೊಡ್ಲಿ. ಆಡಳಿತಾರೂಢ ಪಕ್ಷದ ವಕ್ತಾರರಿದ್ದಾರೆ. ಬಲಿ ತಗೊಳ್ಳುವಂತದ್ದು, ಎನ್ಕೌಂಟರ್ ತಗೊಳ್ಳುವಂತದ್ದು ಅವಶ್ಯಕತೆ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ? ಯಾರು ತಪ್ಪು ಮಾಡಿದ್ದಾರೆ, ಆರೋಪಿ ಇದ್ದಾರೆ ಸಿ ಟಿ ರವಿ ಅವರು, ಅವ್ರಿಗೆ ಬಂದಿರತಕ್ಕಂಥ ಆರೋಪ ಎಂಥದ್ದು? ಒಬ್ಬ ಮಾಜಿ ಮಂತ್ರಿಯಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಸದನದೊಳಗೇನೆ ಇನ್ನೊಬ್ಬ ಮಂತ್ರಿಗೆ, ಮಹಿಳೆಗೆ ಘನತೆಗೆ ಕುಂದು ಬರುವಂತ ಮಾತನ್ನ ಉಪಯೋಗಿಸಿ, ಅಸಂವಿಧಾನಿಕ ಅಶ್ಲೀಲ ಪದವನ್ನು ಉಪಯೋಗಿಸಿ ತಪ್ಪಿತಸ್ಥ ಸ್ಥಾನದಲ್ಲಿ ಇದ್ದಾರೆ. ತಪ್ಪಿತಸ್ಥ ಸ್ಥಾನದಲ್ಲಿ ಇರಬೇಕಾದ್ರೆ ಈ ಆರೋಪಿ ಸಿ ಟಿ ರವಿ ಅವರು ಅವರ ಬೆಂಬಲಕ್ಕೆ ನಿಂತಿದಾರಲ್ಲ ಈ ಬಿಜೆಪಿಗರೆಲ್ಲ, ಏನ್ ಗೊತ್ತಾ, ಆ ತೀವ್ರತೆಯನ್ನ, ಆ ಗಂಭೀರತೆಯನ್ನ ಕಡಿಮೆ ಮಾಡಬೇಕು ಅಂತ ಸುಮ್ಮನೆ ಈ ರೀತಿ ಈ ಲೆವೆಲ್ಗೆ, ಈ ಮಟ್ಟಕ್ಕೆ, ಕೀಳ್ಮಟ್ಟಕ್ಕೆ ಇಳಿತಾರೆ. ಅದು ಪ್ರಹ್ಲಾದ್ ಜೋಶಿ ಅಂತವ್ರು ಅನ್ನೋದು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಸರ್ಪ್ರೈಸಿಂಗ್ ಇದೆ. ಯಾಕಂದ್ರೆ ಯೂನಿಯನ್ ಚಂದ್ರಶೇಖರ್ ಅವರೇ, ನಟರಾಜ್ ಗೌಡ್ ಮಾತಾಡಿ. ಈಗ ಮೈಕ್ ಬರೋವರೆಗೂ ಆಡಿಯನ್ಸ್ ಅಲ್ಲಿ ರಿಕ್ವೆಸ್ಟ್, ಮೈಕ್ ಬರೋವರೆಗೂ ತಾಳ್ಮೆ ಇರ್ಲಿ, ಮೈಕ್ ಬರೋವರೆಗೂ ತಾಳ್ಮೆ ಕೇಳಿಸ್ಕೊಳ್ಳಿ. ಬಿಜೆಪಿಯ ಶಾಸಕ ಒಬ್ಬ ಬಿಜೆಪಿಯಲ್ಲಿ ಸಿಡಿ ತಯಾರಿಸುವ ಫ್ಯಾಕ್ಟರಿ ಇದೆ ಅಂತ ಹೇಳಿದಂತವ್ರು ಯತ್ನಾಳ್ ಅವರು, ಬಿಜೆಪಿನಲ್ಲಿ ಸಿಡಿ ಫ್ಯಾಕ್ಟರಿ ಇದೆ, ಬಿಜೆಪಿ ಕೇಳ್ತೀರಿ. ಯಾಕಂದ್ರೆ ಅವ್ರು ಹೇಳಿದ ನಾನು ಉತ್ತರ ಕೊಡ್ಲೇಬೇಕಿದೆ. ಯಾರು ಹಾಸನದ ಜೆಡಿಎಸ್ ಬಿಜೆಪಿ, ಒಂದ್ ನಿಮಿಷ ಗುರು, ಹಾಸನದ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಯಾರನ್ನೋ ಮಹಿಳೆಯರನ್ನ ರೇಪ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಕೊಂತ ಯಾರು ಹೇಳಿರಲಿಲ್ಲ, ಅದು ಅವ್ರು ಮಾಡಿದ್ದು. RR ನಗರದ ಶಾಸಕ ಯಾರನ್ನೋ ರೇಪ್ ಮಾಡ್ಬಿಟ್ಟು ಅನ್ಟ್ರಾಪ್ ಮಾಡೋದು ಯಾರು ಹೇಳಿರಲಿಲ್ಲ, ಅದು ಅವ್ರ ಹಣೆ ಬರ. ರಮೇಶ್ ಜಾರಕಿಹೊಳಿ ಅಂತ ಬಿಜೆಪಿಯ ಶಾಸಕ, ನಮಗೆ ಬೇಕಾಗಿಲ್ಲ ಈ ವಿಷಯ, ಬೇಕಾಗಿರ್ಲಿಲ್ಲ ಈ ವಿಷಯ ಬೇಕಾಗಿರಲಿಲ್ಲ. ಬಿಜೆಪಿಯ ವಕ್ತಾರರಿಗೆ ಈ ಮಾಹಿತಿ ಗೊತ್ತಾಗಬೇಕಂತೆ, ಜನತೆ ಗೊತ್ತಾಗಬೇಕಂತೆ, ಅವ್ರ ನಾಯಕರು ಗೊತ್ತಾಗಬೇಕಂತೆ. ರಮೇಶ್ ಜಾರಕಿಹೊಳಿನವರು ಯಾರಿಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಆಚೆಗೆ ಬಂತಲ್ಲ, ಈಗ ಪಾಕಿಸ್ತಾನ್ ಜಿಂದಾಬಾದ್, ಇದು ನೀವು ಆಯ್ತು, ಟ್ರ್ಯಾಕ್ ತಪ್ಪಿದಾಯ್ತು, ವಾಪಸ್ ಟ್ರಾಫಿಕ್ ಬರೋಣ. ಅವರು ಟ್ರ್ಯಾಕ್ ತಪ್ಪೋದು, ನೀವು ವಿಷಯಾಂತರ ಆಗೋದು, ಉತ್ತರ ಕೊಡ್ಬೇಕಿದೆ. ಅವ್ರ ಮಾತುಗಳಿಗೆ ನೀವು ಕಂಟ್ರೋಲ್ ಮಾಡಿಲ್ಲ ಅವ್ರನ್ನ. ಉತ್ತರ ಏನ್ ಕೊಡ್ಬೇಕು ಅಂದ್ರೆ, ಅವ್ರು ಬಹಳ ಈ ತರ ಮಾತಾಡ್ತಾರಲ್ಲ, ಬಿಜೆಪಿನಲ್ಲಿ ಕೀಚಕ, ಜರಾಸಂಧ, ಕಂಸ, ರಾವಣ ಎಲ್ಲ ಬಿಜೆಪಿ ನಾಯಕರುಗಳೇ, ಬಿಜೆಪಿ ನಾಯಕರುಗಳೇ. ಜರಾಸಂಧ, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ FSL ರಿಪೋರ್ಟ್ ಬರೋವರೆಗೂ ಅರೆಸ್ಟ್ ಮಾಡಲ್ಲ ಅಂದ ಸರ್ಕಾರ, CT ರವಿ ಅವರ ವಿಚಾರದಲ್ಲಿ ಎಲ್ಲಿತ್ತು FSL ರಿಪೋರ್ಟ್? ಪ್ರಶ್ನೆ. ಈಗ ಒಂದು FIR ಆಗಿದೆ, ಒಂದು FIR ಆಗಿದೆ. CT ರವಿ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ತಾನೇ ಆರೋಪಿ ಸ್ಥಾನದಲ್ಲಿದ್ದು ಅಲ್ಲಿ ಯಾವ್ದೋ ಸುವರ್ಣಸೌಧದ ಮೆಟ್ಲ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ರಂತೆ. ಯಾವಾಗ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುತ್ತೆ ಅಂತ ಗೊತ್ತಾದ ಮೇಲೆ ಅವರನ್ನ ಅರೆಸ್ಟ್ ಮಾಡ್ಲೇಬೇಕಾಗಿ ಬಂತು. ಅದು ಅವ್ರಿಗೂ ಒಳ್ಳೇದು. ಆಮೇಲೆ ಸುತ್ತಾಡ್ಸಿದ್ರಲ್ಲ ಬಿಜೆಪಿ, ಸುತ್ತಾಡ್ಸಿದ್ರಲ್ಲ ಅದು ಸುತ್ತಾಡ್ಸೋದಲ್ಲ, ಬಿಜೆಪಿಯ ನಾಯಕರುಗಳು ಆ ಖಾನಾಪುರ ಸ್ಟೇಷನ್ಗೆ ಹೋಗಿ ಅವರೊಳಗಡೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೋ ಫೋಟೋಗಳು, ವಿಡಿಯೋಗಳು ಆಚೆಗೆ ಬಂದಿದ್ದಾವೆ. ಅಂದ್ರೆ ತಾವು ದಬ್ಬಾಳಿಕೆಯಿಂದ ಬಿಜೆಪಿ ನಾಯಕರುಗಳು ಪೊಲೀಸ್ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ತಾಕತ್ತಿದೆ, ಅರೆಸ್ಟ್ ಮಾಡಿದ್ದು ಚಂದ್ರಶೇಖರ್ ಅವರು, ಹಾಗೆ ಇಲ್ಲಿ ನಡೆದಿರುವ ಪಕ್ಷದ ಕಾರ್ಯಕರ್ತರು, ಹಾಗೆ ಇಲ್ಲಿರುವ ಪಕ್ಷದ ವಕ್ತಾರರು, ಇವತ್ತು ಇಲ್ಲಿ ಸಭ್ಯತೆ, ಸಂಸ್ಕೃತಿ ಯಾವ ಪಕ್ಷಕ್ಕೆ ಹೆಚ್ಚಿದೆ ಅನ್ನೋದು ಅವ್ರ ಭಾಷೆ, ನಡವಳಿಕೆಯಿಂದ ನಿರ್ಧಾರ ಆಗುತ್ತೆ. ಹಾಗಾಗಿ ಮತ್ತೆ ಹೇಳ್ತಿದ್ದೀನಿ, ನೀವು ಎಲ್ಲರೂ ಸಂಯಮದಿಂದ ಭಾಷೆ ಬಗ್ಗೆ ಗಮನ ಕೊಟ್ಟು. ದೇವರಾಜ್ ಸರ್, ಕಲಾಪಗಳನ್ನ ಬಹಳ ಹತ್ತಿರದಿಂದ, ಬಹಳ ವರ್ಷದಿಂದ ತಾವು ಕೂಡ ಗಮನಿಸಿದ್ದೀರಿ. ಪರಿಷತ್ನಲ್ಲಾದ ಈ ಗಲಾಟೆ, ಅದು CT ರವಿ ಅವರ ಹೇಳಿಕೆ ಅನ್ನೋ ಆರೋಪ, ಅದಾದ ನಂತರದಲ್ಲಿ ಒಳ ಗೂಂಡಾಗಳು ನುಗ್ಗಿದ್ದು, ಅದಾದ್ಮೇಲೆ CT ರವಿ ಅವರನ್ನ ಸುತ್ತಿಸಿದ್ದು, ಇಂಥದ್ದೊಂದು ಘಟನೆ ನಮ್ಮ ನಾಡಿನಲ್ಲಿ ಬೇಕಿತ್ತ ಅಂತ ಹೇಳಿ.
ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲ ಖಂಡಿತಮ್ಮ ನನ್ನ ಅಲ್ಲ ಒಂದ್ ನಿಮಿಷ ಅಮ್ಮ ಈಗ ಅಲ್ಲ ಒಂದ್ ನಿಮಿಷ ಅಲ್ಲ ಈಗೇನಾಗಿದೆ ಅಲ್ಲ ಈಗ ಅಲ್ಲ ರೀ ನಿಮ್ಮಲ್ಲೇ ಮಾತಾಡ್ಕೊಳ್ಳೋದು ಬೇಡಿ, ನಮ್ಮ ಅಭಿಪ್ರಾಯ ಕೇಳಿ ಆಮೇಲೆ ನೀವು ರಿಯಾಕ್ಟ್ ಮಾಡಿ. ಈಗ ನನ್ನ ಸಹೋದರಿ ಒಬ್ರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲೋ ನೀವೇ ಮಾತಾಡಿದ್ರೆ ಮೈಕ್ ಬರುತ್ತೆ, ನೀವೇ ಮಾತಾಡಿದ್ರೆ ನಾವೇನ್ ಮಾತಾಡೋಣ. ಈಗ ನನ್ನ ಸಹೋದರಿ ಒಬ್ರು ಒಂದ್ ನಿಮಿಷ ನನ್ನ ಸಹೋದರಿ ಒಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಅವರ ಒಂದು ತತ್ವ ಆದರ್ಶ ಮತ್ತೆ ಸಂವಿಧಾನದ ಆಧಾರದ ಮೇಲೆ ಇವತ್ತು ಪರಿಷತ್ತು ಸಹ ಪ್ರಾರಂಭ ಆಗಿರ್ತಕ್ಕಂಥದ್ದು. ಪರಿಷತ್ತಿಗೆ ತನ್ನದೇ ಆದ ಗೌರವ ಇದೆ, ಘನತೆ ಇದೆ, ಒಂದು ಹಿರಿಮೆ ಇದೆ. ಎಲ್ಲಿವರೆಗೂ ಹೋಗುತ್ತೆ? ಒಂದು ವಿಷಯಗಳನ್ನ ಮಣ್ಣೆ ಮಾಡಿದಂಥ ಸಂದರ್ಭಗಳಲ್ಲಿ ಆಕ್ರೋಶಗಳು, ಆವೇಶಭರಿತವಾಗಿ ಮಾತನಾಡ್ತಕ್ಕಂಥ ಸಂದರ್ಭಗಳು ಖಂಡಿತವಾಗಿಯೂ ಎಲ್ಲ ವಿಧಾನಸಭೆಯಲ್ಲೂ ಕಲಾಪದಲ್ಲೂ ಬರುತ್ತೆ, ಪರಿಷತ್ತಲ್ಲೂ ಬರುತ್ತೆ. ಆದರೆ ಸಂಯಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕಾಗಿರ್ತಕ್ಕಂಥದ್ದು. ಸಂಯಮವನ್ನ ಮೀರಿ ನಡೆದಿರ್ತಕ್ಕಂಥ ಈ ಘಟನೆ ಇದೆಯಲ್ಲ, ಇದನ್ನ ದುರದೃಷ್ಟಕರ ಅಂತ ಹೇಳಿ ರೂಲಿಂಗ್ ಅನ್ನ ಹೊರಟಿಯವರು ಮಾನ್ಯ ಸಭಾಪತಿಗಳು ಕೊಟ್ಟಿದ್ದಾರೆ, ಮಾನ್ಯ ಉಚ್ಚ ನ್ಯಾಯಾಲಯವೂ ಸಹ ಕೊಟ್ಟಿದೆ. ಹಾಗಾಗಿ ಅದನ್ನ ಆ ನಿಟ್ಟಲ್ಲಿ ನಾವು ಆಲೋಚನೆ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆ ನಿಮಗೆ ನಾವೇನ್ ಬಿಟ್ಟು ಹೋಗ್ತಿದೀವಿ ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ. ಅದನ್ನೇ ಮಾನ್ಯ ಹೊರಟ್ಟಿಯವರು ಹೇಳಿರ್ತಕ್ಕಂಥದ್ದು, ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗತ್ತೋ ಹೊರತು ಇಲ್ಲಿ ನನ್ನ ಮುಂದೆ ಯಾವುದೇ ಪುರಾವೆಗಳಿಲ್ಲ ಅಂತಕ್ಕಂಥ ಮಾತನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಅದು ನಿಲ್ಲಬೇಕಾಗಿತ್ತು ಅಂತ ಹೇಳಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ನಾನೆಲ್ಲ ಹೇಳಿದ್ದು ಮಾತನ್ನ ಮಾನ್ಯ ಸತೀಶ್ ಜಾರಕಿಹೊಳಿ 10 ಸಲ ಮೊನ್ನೆಯಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ. ಅದನ್ನ ಅಲ್ಲಿಗೆ ನಾವು ನಿಲ್ಲಿಸಬೇಕಾಗಿತ್ತು, ಮುಂದುವರೆಸಿದ್ದು ಇವತ್ತು ಈ ಒಂದು ಸದನಕ್ಕೆ ಗೌರವ ತರ್ತಕ್ಕಂಥ ನಡೆಯ ಆಗಿರ್ಲಿಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಸಚಿವರೇ ಹೇಳ್ತಾರೆ. ಅಲ್ಲಿಗೆ ಬರ್ತಿದ್ದೀನಿ. ಈಗ ಒಂದು ಭಾಗ ಆಯ್ತು. ಒಂದು ಸಲ ಯಾವುದೇ ಸಭಾಪತಿಗಳು, ಇದು ಕಲಾಪ ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, ರೂಲಿಂಗ್ ಕೊಟ್ಟ ಮೇಲೆ ಅದಕ್ಕೆ ಇಬ್ರು ತಲೆಬಾಗಬೇಕಾಗಿತ್ತು. ಆದ್ರೆ ದುರಾದೃಷ್ಟವಶಾತ್ ಅದನ್ನ ಮುಂದುವರಿಸತಕ್ಕಂತಹ ದುಷ್ಟ ಆಲೋಚನೆ ಇದೆಯಲ್ಲ, ಅವತ್ತು ಹಿರಿಯ ಮನೆಗೆ ಖಂಡಿತ ಗೌರವ ತರುವಂತದ್ದು ಆಗಿರ್ಲಿಲ್ಲ. ನಿಮ್ಮಂತ ಪೀಳಿಗೆಗೆ ನಾನು ಯಾವುದೇ ಒಂದು ಪಾಠವನ್ನು ಹೇಳಲಿಕ್ಕೆ, ನೈತಿಕತೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ದುರಾದೃಷ್ಟ ಇದು. ಹೀಗೇನಾಗುತ್ತೆ, ನಮಗೆ ಕಲಾಪದಲ್ಲಿ ನಾನು ಹೇಗೆ ನಡ್ಕೋಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ 47A ಬಹಳಷ್ಟು ಸ್ಪಷ್ಟವಾಗಿ ನಿಯಮಗಳನ್ನ ರೂಪಿಸ್ಕೊಟ್ಟಿದೆ. ಆ ಒಂದು ಅಡಿಯಲ್ಲಿ, ಆ ಒಂದು ಚೌಕಟ್ಟಲ್ಲಿ ನನ್ನ ನಡತೆ ಇರಬೇಕು ಹೊರತು ಮೀರಿ ಅವತ್ತು ನಡತೆ ಇರಬಾರ್ದಾಗಿತ್ತು. ಎಲ್ಲ ಪಕ್ಷಗಳಿಗೂ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ. ಆದ್ರೆ ಅಲ್ಲಿ ಆಗಿದ್ದೇನು, ಇವತ್ತಿನ ದಿವಸ ಅಲ್ಲಿ ನನ್ನ ಹಕ್ಕುಗಳಿರ್ತವೆ, ನನಗೆ ಯಾವುದೇ ಕಾರಣಕ್ಕೂ ನಿರ್ಭಯವಾಗಿ ಮಾತನಾಡ್ತಕ್ಕಂತಹ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡ್ಕೊಡ್ಬೇಕು. ಅದಾಗ್ಲಿಲ್ಲ ಅಂತಂದ್ರೆ ನಿಮ್ಮಗಳ ಸಮಸ್ಯೆಯನ್ನ ನಾನು ಪರಿಷತ್ತಲ್ಲೇ ಆಗಲಿ ಕಲಾಪದಲ್ಲೇ ಆಗಲಿ ಧೈರ್ಯವಾಗಿ ಹೇಗೆ ಪ್ರಶ್ನೆ ಮಾಡ್ಲಿಕ್ಕಾಗತ್ತೆ? ಅದನ್ನ ಬಾಯಿ ಮುಚ್ಚುವಂಥದ್ದನ್ನ, ಅದನ್ನ ದಮನ ಮಾಡುವಂತ ವಾತಾವರಣವನ್ನ ನಾನು ಯಾವುದೇ ಕಾರಣಕ್ಕೂ ಸೃಷ್ಟಿ ಮಾಡಿದ್ರೆ ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗಾಗುತ್ತೆ. ಈಗ ಆಗಿದ್ದೇನು, ಅಲ್ಲಿ ಬಂದ ನಂತರ ರೂಲಿಂಗ್ ಕೊಟ್ಟ ನಂತರ ಸುಮ್ಮನೆ ಹಾಕ್ಬೇಕಾಗಿತ್ತು. ಅಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರಿಗೆ ಅವಕಾಶ ಇರಲಿಲ್ಲ, ಕೆಲಸ ಇರಲಿಲ್ಲ ಅಲ್ಲಿ. ಇದನ್ನ ನಾವು ಮನಗಾಡಬೇಕು. ನಾನೆಲ್ಲ ಹೇಳ್ತಿರೋದು ಕಾನೂನು ಹೇಳ್ತಿರೋದು, ಇದನ್ನ ಕಾನೂನು ಪ್ರಕಾರ ಹೇಳ್ತಿದ್ದೀನಿ ಹೊರತು ನನ್ನ ಹೇಳಿಕೆ ಅಲ್ಲ ಇದು. 47A ಇಟ್ ಇಸ್ ವೆರಿ ಸ್ಪೆಸಿಫಿಕ್, ವೆರಿ ಕ್ಲಿಯರ್. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಪೊಲೀಸ್ನವ್ರಿಗೆ ಅವಕಾಶ ಇರಲಿಲ್ಲ. ಅವಕಾಶ ಆಗೋಗಿದ್ರು ಅಲ್ಲಿ ಯಾವ ಕಾರಣಕ್ಕೆ ಆಗ್ಬೇಕಾಗಿತ್ತು? ಕೊಲೆ ಆಗಿದ್ರೆ, ಭ್ರಷ್ಟಾಚಾರ ಆಗಿದ್ರೆ, 2 ಕಾರಣಕ್ಕೆ ಮಾತ್ರ ಆಗ್ಬೇಕು. ಕೊಲೆ ತಪ್ಪರ ಭ್ರಷ್ಟಾಚಾರ ಅಥವಾ ಕೊಲೆ ಮಾಡ್ತಕ್ಕಂಥ ಸಂಚುಗಳಿದ್ರೆ ಮಾತ್ರ ಅಲ್ಲಿ ಪೊಲೀಸ್ನವ್ರಿಗೆ ಅವಕಾಶ ಕೊಡಬೇಕು. ಯಾವಾಗ? ಮಾನ್ಯ ಸಭಾಪತಿಗಳು ಹೇಳಿದ್ರು ಮಾತ್ರ. ಆದ್ರೆ ಅದು ಆಗ್ಲಿಲ್ಲ. ಅಲ್ಲಿ ಏಕಾಏಕಿ ಪೊಲೀಸ್ನವರು ನಾವು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಇವತ್ತು ನನ್ನ ರಾಜ್ಯದ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ದಯವಿಟ್ಟು ನನ್ನ ಅಭಿಪ್ರಾಯವನ್ನ ನಾನ್ ಬಿಟ್ಬಿಡ್ತೀನಿ. ಇವತ್ತು ಆಯ್ಕೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನೀವು ತಗೊಂಡೋದ್ರಿಂದ ಇಟ್ಕೊಳ್ಳೋಣ, ನೋಟಿಸ್ ಕೊಡ್ಬೇಕಾಯ್ತು, ಕಾನೂನ ಧಿಕ್ಕರಿಸಿದ್ರಿ, ಯಾವ ಉದ್ದೇಶಕ್ಕೆ ಧಿಕ್ಕರಿಸಿದ್ರು ಅಂತಕ್ಕಂಥದ್ದು ಚರ್ಚೆ ಆಗ್ತಿದೆ. ಇದೇ ಇವತ್ತಿನ ದಿವಸ ಈ ವಿಷಯ. ಈಗ ನಮ್ಮ ನಾಡಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು? ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ಇದಕ್ಕೆ ಬಹಳಷ್ಟು ರಿಲೇಟೆಡ್ ಇದು. ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ 20 ತಿಂಗಳಾಗತ್ತೆ SIT ರಚನೆ ಮಾಡಿ A1 ಅರೆಸ್ಟ್ ಆಗಿಲ್ಲ, A2 ಅರೆಸ್ಟ್ ಆಗಿಲ್ಲ, A3 ಅರೆಸ್ಟ್ ಆಗಿಲ್ಲ, A5 ಅರೆಸ್ಟ್ ಆಗಿಲ್ಲ.